ಇನ್ನು ಕರಾವಳಿಯಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ತುಂಬ ಚರ್ಚೆ ಆಗಿರುವಂಥದ್ದು ಧರ್ಮಸ್ಥಳ ಪ್ರಕರಣ ವಿಚಾರ. ಅದನ್ನು ರಾಜ್ಯ ಸರ್ಕಾರ SITಗೆ ಕೊಟ್ಟು ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಜಗದೀಶ್ ಅಧಿಕಾರಿ ಅವರು ಅದನ್ನು ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತೀರಾ? SIT ನೋಡಿ, ಕೊಟ್ಟಿರೋದನ್ನ ಶುರುವಿಗೆ ನಾನು ಹೇಳುದಾದ್ರೆ, ಓಕೆ, ಧರ್ಮಾಧಿಕಾರಿಯ ಬಹಳ ದೊಡ್ಡ ಅಭಿಮಾನಿ ಈ ಜಗದೀಶ್ ಅಧಿಕಾರಿ. ಓಕೆ, ಅದರ ಕೂಡ ನಂಬಿಕೆಯಲ್ಲಿ ಕೂಡ ನಾವು ಓಕೆ, ಧರ್ಮಸ್ಥಳದ ವಿಚಾರದಲ್ಲಿ ಹೆಗಡೆ ಅವರು ಮಾಡಿದಂಥ ಕೆಲಸ, 1000 ವರ್ಷದ ಹಿಂದಿನ ಧರ್ಮಸ್ಥಳದ ವಿಚಾರಧಾರೆಗಳು, ನಂಬಿಕೆಗಳು, ಯಾವುದೇ ಧರ್ಮದಲ್ಲಿ ನಂಬಿಕೆ, ಯಾವುದೇ ಧರ್ಮ ಇರ್ಬೋದು, ಆಹಾರ, ಆಚಾರ, ವಿಚಾರ, ವ್ಯವಹಾರ ಯಾವುದು ಅದಕ್ಕೆ ಧರ್ಮ ಅಂತ ಉಂಟು. ಅದು ಯಾವುದೇ ಧರ್ಮ ಇರ್ಬೋದು, ಅದು ಒಂದು ಪರ್ಸನಲ್, ಅವನಿಗೆ ಇಷ್ಟದ್ದು. ಇಸ್ಲಾಂ ಧರ್ಮದಲ್ಲಿರ್ತಾರೆ, ಕ್ರಿಶ್ಚಿಯನ್ ಧರ್ಮದಲ್ಲಿದ್ದಾರೆ, ಹಿಂದೂ ಧರ್ಮದಲ್ಲಿರ್ತಾರೆ, ಜೈನರಿದ್ದಾರೆ, ಬುದ್ಧರಿದ್ದಾರೆ, ಸಿಖ್ಖರಿದ್ದಾರೆ. ಅವ್ರದ್ದು ನಂಬಿಕೆ, ಅದು ನಂಬಿಕೆ ಮೇಲೆ ಹೋಗ್ತದೆ ಅಲ್ವಾ? ಹಾಗಿರುವಾಗ ಮತ್ತೊಬ್ಬರ ಬಗ್ಗೆ ಆಕ್ಷೇಪ ಮಾಡುವಂಥದ್ದು ತಪ್ಪು. ಎರಡನಾಗಿ ಧರ್ಮಸ್ಥಳದ ಬಗ್ಗೆ ಎತ್ತಿದ ಪ್ರಶ್ನೆಗೆ ನಾನು ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಭಾಳ ಗೊಂದಲದ ನಡುವೆ ಸರ್ಕಾರ SITಯನ್ನು ಮಾಡಿದ್ದು ಸಂತೋಷದ, ಸ್ವಾಗತ ಮಾಡುವಂಥದ್ದೇ. ಅದರಲ್ಲಿಯೂ ಮುಖ್ಯವಾಗಿ ನನಗೆ ಗೊತ್ತುಂಟು, ಮುಖ್ಯ ಕಾರಣ SIT ಮಾಡಲಿಕ್ಕೆ DK ಶಿವಕುಮಾರ್. ಅವರು ಪರಮ ಭಕ್ತ, ಧರ್ಮಸ್ಥಳದ್ದು ಮತ್ತು ಶಿವಂದು ಪರಮ ಭಕ್ತ ಆಗಿರುವಾಗ ಎಲ್ಲ ಜಾತಿ ಧರ್ಮದವರಿಗೆ ಗೌರವ ಕೊಡುವಂಥ ಎದೆಗಾರಿಕೆ ಉಂಟು ಅವರ ಹತ್ರ. ಇದು ಮನಸ್ಸಿನ ಇದಿದೆ. SIT ಮಾಡಿದ ನಂತರ 17 ದಿನ JCB ಅದು ಇದು ಎಷ್ಟು ಕೋಟಿ ಹಣ ಆಯಿತು, ಎಷ್ಟು ಕೋಟಿ ಸರ್ಕಾರದ ಹಣ ವೇಸ್ಟ್ ಆಯಿತು. ಹೆಣ ಸಿಕ್ಕಿದ, 1000 ಹೆಣ, 100 ಹೆಣ ಅಂತ ಥ್ರೂಔಟ್ ವರ್ಲ್ಡ್ ದೇಶವೇ ತಲೆ ತಗ್ಗಿಸುವಂಥ ವ್ಯವಸ್ಥೆ ಆಯಿತು. ನಮಗೆ ನಾಚಿಕೆ. ಫಾರಿನಲ್ಲಿ, ಗಲ್ಫಲ್ಲಿ ಇದ್ದಾರೆ ಎಲ್ಲ ಹೇಸಿಗೆ ಇಂಥದ್ದು. ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳಕ್ಕೆ ಕಳಂಕ ತರುವಂಥ ವಿಷಯ ಆಯಿತು. ನಾನು ಒಂದು ಹೇಳ್ತೇನೆ, ಯಾರಿದ್ದಾರೆ ಆ 4 ಮಂದಿ ಮಾಡಿದವರು, ಕುತಂತ್ರ ಮಾಡಿದವರು, ಬುರ್ಡೆ ಗ್ಯಾಂಗ್, ಈ ಎಲ್ಲ ಹಣವನ್ನು ಅವರ ಆಸ್ತಿ ಮುಟ್ಟುಗೋಲು ಹಾಕಿ ಸರ್ಕಾರಕ್ಕೆ ತುಂಬಿಸಬೇಕು. ಯಾಕೆ ನಮ್ಮದು ಟ್ಯಾಕ್ಸಿದ್ದು ಹಣ ಇದಕ್ಕೆ ವೇಸ್ಟ್ ಮಾಡೋದು? ಈ ಹೋದಲ್ಲೆಲ್ಲ ಹೊಂಡ ತುಂಬಿಸಿದೆಯಲ್ಲ, ಕೆಲವೊಂದು ಕಡೆ ಅಸ್ಥಿ ಪಂಜರ ಸಿಕ್ಕಿದೆ, ಬುರುಡೆ ಸಿಕ್ಕಿದೆ ಅನ್ನೋಂಥದ್ದು. ಸ್ವಾಮಿ, UDR ಎಲ್ಲಿ ಇಲ್ಲ? ನಮ್ಮ ಮನೆ ಸುತ್ತ ಇಲ್ಲಿ ತೆಗೆಯುವ UDR ಇಲ್ವಾ? ಮುಂಚಿನ ಕಾಲದಲ್ಲಿ ಸ್ಮಶಾನ ಅಂತ ರೆಕಾಗ್ನೈಸ್ ಇರಲಿಲ್ಲ. ಸ್ಮಶಾನ ಅಂತ ಇದ್ದದ್ದು ಇಲ್ಲಿ, ಈಗೆಲ್ಲ ಕಡೆ ಉಂಟು. ಹಿಂದೂ ರುದ್ರಭೂಮಿ ಅಂತ. ಕ್ರಿಶ್ಚಿಯನ್ ಮುಸ್ಲಿಮಲ್ಲಿ ಮಾತ್ರ ಸಿಸ್ಟಮೆಟಿಕ್ ಆಗಿ ಹೆಣ್ಣಕ್ಕೆ ರೆಸ್ಪೆಕ್ಟ್ ಹಿಂದೂಗಳಲ್ಲಿ ಉಂಟು. 3 ಜಾತಿಯಲ್ಲಿಯೂ ಭಾಳ ಗೌರವ ಉಂಟು. ಎಂಡಲ್ಲಿ ಅದನ್ನು ಕಳಿಸುವಂಥ ವ್ಯವಸ್ಥೆ. ಎಲ್ಲ ಕಡೆ ಮುಂಚೆ ಎಲ್ಲಿ ಸಾಯ್ತಾರೆ ಅಲ್ಲಿ ಹೂಳ್ತಿದ್ರು, ದಫನ ಮಾಡ್ತಿದ್ರು. ಕೆಲವು ವರ್ಗದವರು ಹೂಳೋದು, ಕೆಲವು ವರ್ಗದವರು ಚಿತ ಭಸ್ಮ ಮಾಡೋದು ಅಲ್ವಾ? ಹಾಗಿರುವಾಗ 1-2 ಏನೋ ಇದು ಸಿಕ್ಕಿದೆ, ಅದು ಏನು ಇದಾಗಲಿಲ್ಲ. ಅಂತೂ ದೇವರ ತೀರ್ಪೊಂದು ಬೇರೆಯೇ ಬರ್ತದೆ. ಸೌಜನ್ಯ ವಿಚಾರದಲ್ಲಿ ಏನಂತೀರಾಗಿದೆ ನೋಡಿ, ಸೌಜನ್ಯ ವಿಚಾರದಲ್ಲಿ ಆ ಮಗು, ಆ ಹುಡುಗಿ, ನಮಗೆ ಕೂಡ ಸಂಸಾರ ಉಂಟು, ಎಲ್ರಿಗೂ ನಿಮಗೆ ಸಂಸಾರ ಉಂಟು, ಆ ಫೀಲಿಂಗ್ ನಮಗೆ ಉಂಟು. ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಆದದ್ದು ಸಂತೋಷ್ ಅನ್ನುವನು ಅರೆಸ್ಟ್ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ನಾನು DSP SP ಹತ್ರ ನಾನು ಫೋನ್ ಮಾಡಿ, ಅಲ್ಲ ನನ್ನ ಮಿತ್ರರಾಗಿದ್ದ ಇನ್ಸ್ಪೆಕ್ಟರ್ ಹತ್ರ ಹೇಳಿದೆ, ಯಾವಾಗಲೂ ಇದು ಆ ಸಂಬಂಧಪಟ್ಟ ಸ್ಟೇಷನ್ ಹೌಸ್ ಆಫೀಸರ್ಗೆ ಸುರುವಿಗೆ ಗೊತ್ತಾಗೋದು, ಪೊಲೀಸಿಗೆ. ಅದು ಮಾಡಿದ್ದು ಅವನೇ. ಕೋರ್ಟಲ್ಲಿ ಆಚೆ ಈಚೆ ಅದಕ್ಕೆ ಯಾರೇನು ಹೇಳೋದು? ಆ ಫೀಲಿಂಗ್ ನಮಗೆ ಉಂಟಲ್ವಾ? ಆಗಬಾರ್ದಲ್ವ? ಅದೆಲ್ಲ ಅನ್ಯಾಯನೇ ಅಲ್ವಾ? ಆದವರಿಗೆ ಶಿಕ್ಷೆ ಆಗಲೇಬೇಕು. ಕೋರ್ಟ್ ಬಿಟ್ಟು ಹೋಗಿದೆ. ಸಂತೋಷ್ ರಾವ್ ಒಬ್ಬನೇ ಮಾಡಿದ್ದಾನೆ ಅಂತೀರಾ ಇವಾಗ? ಸಂತೋಷ್ ರಾವ್ ಪೊಲೀಸರ ಫಸ್ಟ್ ಇನ್ ರಿಪೋರ್ಟ್ಗೆ ಸಂತೋಷ್ ರಾವ್ 100% ಅವನೇ ಒಬ್ಬನೇ ಮಾಡಿದಂಥ ವಿಷಯ ಇದೆ. ಅಂದರೆ ಇವತ್ತಿಗೂ ಹೋರಾಟ ನಡೀತಾನೆ ಇದೆ. ಇವತ್ತಿಗೂ ಹೋರಾಟ ನಡೀತಾನೆ ಇದೆ. ಸೌಜನ್ಯನ ಕೇಸ್ ಇಲ್ಲದಿದ್ದರೆ ಬುರ್ಡೆ ಗ್ಯಾಂಗಿಗೆ ಬೇರೆ ಸಬ್ಜೆಕ್ಟೇ ಇಲ್ಲಲ್ವ? ಸಬ್ಜೆಕ್ಟ್ ಬೇಕಲ್ವ? ಯಾವುದೇ ಸಬ್ಜೆಕ್ಟ್ ಜೀವಂತ ಇದ್ದರೆ ಮಾತ್ರ ತಾನೇ ಅದಕ್ಕೆ ಜೋಡಿಸ್ಬಾರದು.
ಸೌಜನ್ಯ ಸತ್ತ ಹಾಗೆ ಸಬ್ಜೆಕ್ಟ್ ಕೂಡ ಸತ್ತರೆ ಇವರಿಗೇನು ಉಂಟು, ಬೇರೆ ಕೆಲಸ ಇಲ್ಲಲ್ವ, ಅಲ್ಲಿಗೆ ಅಂಗಡಿ ಬಂದಾಗ್ತದೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ಏನು ಅಭಿಪ್ರಾಯ ಏನಾಗಿದ್ರೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ವೈಯಕ್ತಿಕ ಹೇಳುವುದಾದರೆ ದೊಡ್ಡ ಸಂಘಟಕ, ಓಕೆ, ನನ್ನ ಆತ್ಮೀಯರೇ, ವೈಯಕ್ತಿಕವಾಗಿ ನನ್ನ ಆತ್ಮೀಯರೇ, ಇವಾಗಲೂ ಆತ್ಮೀಯರೇ ಓಕೆ ಹೇಳ್ತೇನೆ. ಈಗ ಸಂಪರ್ಕ ಸ್ವಲ್ಪ ದೂರ ಆಗಿದೆ, ನಾವು ಧರ್ಮಸ್ಥಳದ ಪರವಾಗಿ ಮಾತಾಡ್ತಿದ್ದೇವಂತ. ಓಕೆ, ಸಂಘಟಕ, ಹಿಂದೂ ಜಾಗರಣದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ರಾಜಕೀಯವಾಗಿ ಅನ್ಯಾಯ ಆಗಿದೆ. ಹೊಟ್ಟಣ್ಣನವರು ಪರಿಚಯದವರೇ, ಇಂಟೆಲಿಜೆಂಟ್. ಮತ್ತು ಇವರೆಲ್ಲ 3-4 ಮಂದಿ ಮಾಡುವಂಥದ್ದು ನನಗೆ ಸರಿ ಕಾಣುವುದಿಲ್ಲ. ಸತ್ಯ ಇಲ್ಲ, ಸತ್ಯಮೇವ ಜಯತೆ. ಸತ್ಯ ಯಾವಾಗಲೂ ಸತ್ಯ ಆಗ್ತದೆ. ಸತ್ಯ ಇಲ್ಲ ಇವರು ಅಂತಂದ್ರೆ ಅಷ್ಟೊಂದು ಸುಳ್ಳನ್ನು- ಜನ ಸೇರ್ತಾರ ಅವ್ರ ಜೊತೆಗೆ? ನೋಡಿ ಅಷ್ಟೊಂದು ಜನ ಅವ್ರ ಜೊತೆಗೆ ಸೇರ್ಕೊಳ್ತಾರೆ, ಹೋರಾಟ ಮಾಡ್ತಾರೆ, ಅವ್ರ ನೋಡಿ. ಪರವಾಗಿದ್ದಾರೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಚಾರಕ್ಕಿಂತಲೂ ಅಪಪ್ರಚಾರಕ್ಕೆ ಜನಕ್ಕೆ ಸ್ಟ್ರೈಟ್ ಮಾಡ್ತಾರೆ. ಹಾಗಾಗಿದೆ ಇದು ಸತ್ಯ ಖಂಡಿತ ಇಲ್ಲ. ಈ ವಿಚಾರದಲ್ಲಿ ಸತ್ಯ ಇಲ್ಲ. ಅಂದ್ರೆ ಫಸ್ಟ್ 1-2 ವರ್ಷ ಓಕೆ, ನಿರಂತರವಾಗಿ 14-13 ವರ್ಷದಿಂದ ಹೋರಾಟ ಮಾಡಬೇಕಾದ್ರೆ ಜನರಿಗೆ ಒಂದು ಗೊತ್ತಾಗ್ಬೇಕಲ್ಲ, ಕ್ಲಾರಿಟಿ ಸಿಗ್ಬೇಕು. 14 ವರ್ಷ ಆಯ್ತು ಅಲ್ವಾ? 13 ವರ್ಷ ಆಯ್ತು. 13-14 ವರ್ಷ ಆಯ್ತು. ಒಟ್ಟು ತೀರ್ಮಾನ ಇಷ್ಟೇ, ಅಲ್ಲಿ ನೀವು ಎಲ್ಲಿಗೂ ಸಂಶಯ ಬರುವ ರೀತಿಯಲ್ಲಿ ಉಂಟು. ಓಕೆ, ಅಲ್ಲಿ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಹೊರಟಿದ್ದಾರೆ. ಸತ್ಯ ಮತ್ತು ಸುಳ್ಳಿನ ಫೈಟಿಂಗ್, ಧರ್ಮ ಮತ್ತು ಅಧರ್ಮದ ಫೈಟಿಂಗ್. ಏನು ಹೇಳ್ತಾರೆ, ಸಮುದ್ರ ಮತನ. ಓಕೆ, ಒಂದಲ್ಲ ಒಂದು ದಿವಸ ಅಮೃತ ಬರ್ಬೋದು, ಶಾರ್ಟಲ್ಲಿ ಬರ್ಬೋದು. ನೋಡುವ, ಯೋಚನೆ ಮಾಡುವ, ದೇವರ ಮೇಲೆ ಬಿಡುವ. ದೇವರ ಕೋರ್ಟ್ ಒಂದು ಬೇರೆ ಇದೆ, ಏನೇನಲ್ಲಿ ಮೇಲೆ ಒಬ್ಬರು ಇದ್ದಾರೆ, ಅವ್ರು ನೋಡ್ತಾರೆ. ಈ ಮನುಷ್ಯಂದು ಕೋರ್ಟಿಗೆ ಗೌರವ ಕೊಡಬೇಕು, ಅದು ವಿಚಾರ ಬೇರೆ.